ಹಾಯ್ ಹಲೋ ಗಾಯ್ಸ್ ವೆಲ್ಕಮ್. ಊರಿಂದ ಬಂದಮೇಲೆ ಯಾವ ವೀಡಿಯೋನೂ ಹಾಕಿಲ್ಲ, ಇವಾಗ ವೀಡಿಯೋ ಹಾಕ್ತಾಯಿದ್ದೀನಿ. ಎಲ್ಲಿ ವೀಡಿಯೋ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ ಅಂತ ಅಷ್ಟೇ. ಇವತ್ತು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮ ಮನೆ ದೇವರಿಗೆ ಕೋಟೆ ಬೆಟ್ಟ ನರಸಿಂಹಸ್ವಾಮಿ ನಾಗಮಂಗಲದಲ್ಲಿರೋ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅಂದರೆ ಮನೆ ದೇವ್ರಿಗೆ ಹೋಗಲೇಬೇಕಿತ್ತು. ಪಾಪುನ ಕರ್ಕೊಂಡೋಗಿರಲಿಲ್ಲ ಊಟದಾಗಿಂದ, ಸ್ವಲ್ಪ ಅದಕ್ಕೆ ಕರ್ಕೊಂಡೋಗೋಣ ಅಂತ. ಆಮೇಲೆ ಅಂದರೆ ವರ್ಷಕ್ಕೊಂದ್ಸತಿ ನಾವು ಹೋಗಲೇಬೇಕು ಮನೆ ದೇವ್ರಿಗೆ. ಹೋಗಿಲ್ಲ, ಈ ಸತಿ ಹೋಗಿಲ್ಲ, ಇನ್ನು ಪಾಪು ಹುಡ್ದಾಗಿಂದ ಹೋಗಿಲ್ಲ. ಅದಕ್ಕೆ ಹೋಗೋಣ ಅಂತ ನಾವು ಅವತ್ತೇ ಓಡೋಣ ಅಂದ್ಕೊಂಡಿದ್ವಿ. ಅಂದರೆ ಅವತ್ತು ಊರು ಹೋದ್ವಲ್ಲ, ಮೊನ್ನೆ ಅನ್ನ ಪ್ರಸಾದ ಕೊಡೋಕೆ ಹೋಗಿದ್ವಲ್ಲ, ಅವಾಗಲೇ ಹೋಗೋಣ ಅಂದ್ಕೊಂಡ್ವಿ. ಅದ್ರಲ್ಲಿ ಲೇಟ್ ಆಗೋಯ್ತು. ನಾವು ಓಡೋ ಅಷ್ಟರಲ್ಲಿ ಇಲ್ಲಿಂದನೇ ಓಡೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಸೊ ಅಲ್ಲಿ 6 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಏನೇನು ಮಾಡೋದು ಬೇಡ, ನೆಕ್ಸ್ಟ್ ಸತಿ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಶನಿವಾರ ಇವತ್ತು ಹೊರಟಿದ್ದೀವಿ. ಟೈಮ್ ಬಂದು ಆಗಲಿ 11 ಗಂಟೆ ಆಗಿದೆ. ಈಗ ಇನ್ನೂ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಫ್ರೆಶ್ ಎಲ್ಲ ಆಗಿ ರೆಡಿಯಾಗಿದ್ದೀವಿ. ಡ್ರೆಸ್ ಅಂಡ್ ಹಾಕ್ಕೊಂಡು ಮೇಕಪ್ ಒಂದು ಹಾಕ್ಕೊಂಡು ಹೊರಡೋದಷ್ಟೇ. ನಮ್ಮ ಮನೆ ಅಂಗಡಿ ಹೋಗಿದ್ದಾಳೆ ನಮ್ಮ ಅಮ್ಮನ ಜೊತೆ. ವಿಯಾನ್ ಇಲ್ಲಿದ್ದಾನೆ, ಅವ್ನು ಇನ್ನೂ ಮಲ್ಗೆ ಇಲ್ಲ ಇವತ್ತು. ಮಲ್ತಾನೆ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸ್ದೆ, ಮಲಗಿಲ್ಲ. ಅದಕ್ಕೆ ಇವಾಗ ಆಟಾಡ್ತಾಯಿದ್ದೀನಿ ಇಲ್ಲಿ. ಒಟ್ಟಿನಲ್ಲಿ ಏನು ಅಂತ ಪ್ಲ್ಯಾನ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೊರಡೋಣ ಅಂತ ನಿನ್ನೆಯಿಂದ ಪ್ಲ್ಯಾನ್ ಆಗಿದೆ, ಆದರೆ ಇನ್ನೂ ಹೊರಟಿಲ್ಲ. ಹೊರಟ ಮೇಲೆ ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ಹಳೆ ವೀಡಿಯೋಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಗಾಯ್ಸ್. ಥ್ಯಾಂಕ್ ಯು. ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವಾಗ 2 ಗಂಟೆ, 2:30 ಟೈಮ್. ಕರಿಯ ತಾತನ ಕರಿಯಲ್ಲ ಮಾನ್ಯ ತಾತ ಇಜ್ಜಿ ಅಮ್ಮ ಬರ್ತಾ ಇದ್ದಾರೆ ಹಿಂದ್ಗಡೆ. ನೀನು ಅಮ್ಮ ಬರ್ತಾವೆ. ತಾತ ಇತ್ತು ಲಾಗಿಂಗು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಸಕ್ಕರೆ ಇವಾಗ ನಾವು ನೆಲಮಂಗಲ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಗಂಟೆ ಕಟ್ಟಿದ್ದಾರೆ, ನೋಡಿದ್ದೀರಾ? ಕಾಣಿಸ್ತೈತೆ ಅಲ್ಲಿ ಗಂಟೆ. ಇದು ಬಂದು ನಮ್ಮ ಅಜ್ಜಿ ಮನೇಲಿ ಹಸು ಕಟ್ತಾರಲ್ಲ ಗಂಟೆ, ಗೊತ್ತಿದೆ ನಿಮಗೆ? ಅದನ್ನ ಕಟ್ಟಿರೋದು ಕಾರ್ಗೆ ನಮ್ಮ ಅಜ್ಜ ಕೊಟ್ಟಿರೋದು ಗಂಟೆದು. ಎಷ್ಟು ಜೋರಾಗಿ ಗಿಡಣ ಅಂತ ಸೌಂಡ್ ಬರ್ತಾ ಇರುತ್ತೆ. ಟೈಮ್ ನೋಡಿ, ಆಗಲೇ ಟೈಮ್ ಬಂದು ಕಾಣಿಸ್ತಾ ಇಲ್ಲ. 1 ನಿಮಿಷ ಇರೋ ತೋರಿಸ್ತೀನಿ. ಟೈಮ್ ಬಂದು 4:30. 4:30 ಆಗಿದೆ, ಕರೆಕ್ಟಾಗಿ 4:30. ಇವಾಗ ನಾವು ಇನ್ನೂ ನೆಲಮಂಗಲದಲ್ಲೇ ಇದ್ದೀವಿ, ಯಾಕಂದರೆ ನಮ್ಮ ಆಂಟಿ ಎಲ್ಲ ಕರ್ಕೊಂಡು ಹೊರಟಿದ್ವಿ. ಸೊ ಅದಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಓಡೋಷ್ಟರಲ್ಲಿ 4:30 ಆಗಿತ್ತು. ಆದಮೇಲೆ ಇವಾಗ ಜಸ್ಟ್ ಕುಣಿಗಲ್ ರೀಚ್ ಆದ್ರಿ. ವೀಡಿಯೋ ಮಾಡ್ಕೊಂಡೇ ಕುಣಿಗಲ್ ರೀಚ್ ಆಗಿಬಿಟ್ಟಿದ್ದೀನಿ ನಾನಂತೂ. ಫುಲ್ಲು ನನ್ನಂತೂ ಮನೇಲಿ ಕೂಡಾಕಿ ಆಚೆ ಬಿಟ್ಟರೆ ಹೆಂಗೆ ಅನಿಸುತ್ತೆ ಆ ಥರ ಫೀಲ್ ಆಗ್ತಿತ್ತು ನನಗೆ. ಒಳಗೊಳಗೆ ಫುಲ್ಲು ಮುಗುಳ್ನಾಗೆ ಅಂದ್ಕೊಳ್ಳಿ. ನನಗೆ ಫುಲ್ ನಾನೊಬ್ಬಳೇ ನಗ್ತಾ ಇದ್ದೆ. ಗೊತ್ತಿ ನೋಡಿ ಹಿಂದ್ಗಡೆ ಯಾರೆಲ್ಲ ಬಂದಿದ್ದಾರೆ ಅಂತ. ಅಲ್ಲಿ ನೋಡಿ ನಮ್ಮ ಆಂಟಿ, ಹಿಂದ್ಗಡೆ ಹರ್ಷಿತಾ ಇದ್ದಾಳೆ, ಸ್ವಾಮಿ ಬಂದಿದ್ದ. ಅದಕ್ಕೆ ನಾನು ಒಬ್ಬಳೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇನ್ನೂ ಹೊರಟಿಲ್ವಲ್ಲಪ್ಪ ಅಂತ. ಇನ್ನೂ ನಾವು ಹೋಗೋಷ್ಟರಲ್ಲಿ ಎಷ್ಟು ಗಂಟೆ ಆಗುತ್ತೆ ಗೊತ್ತಾ? ಒಂದು 6 o'clock ಆಗ್ಬೋದು. ಯಡಿಯೂರಲ್ಲಿ ಒಂದು ಸ್ಟಾಪ್ ಕೊಡಬೇಕು. ಯಡಿಯೂರಲ್ಲಿ ಒಂದು ಸ್ಟಾಪ್ ಕೊಟ್ಟರೆ ಅಲ್ಲಿ ಹೂವು ಎಲ್ಲ ತೊಗೊಳ್ಬೇಕು. ಹೂವು ಹಣ್ಕಾಯಿ ಎಲ್ಲ ತೊಗೊಳ್ಬೇಕು. ಅಲ್ಲೇ ತೊಗೊಂಡು ಸೀದಾ ದೇವಸ್ಥಾನಕ್ಕೆ ಹೋಗೋದು. ದೇವಸ್ಥಾನ ಯಡಿಯೂರಿಂದ ದೇವಸ್ಥಾನಕ್ಕೆ ಒಂದು 20 ಕಿಲೋಮೀಟ್ರು, 15 ಕಿಲೋಮೀಟ್ರ್ ಇದೆ. ಸೊ ಬನ್ನಿ ಹೋಗೋಣ. ಗಾಯ್ಸ್, ನಾ ಇವಾಗ ದೇವಸ್ಥಾನಕ್ಕೆ ಬಂದ್ರಿ. ಪೂಜೆ ಎಲ್ಲ ಮುಗೀತು. ಇಲ್ಲಿದೆ ನೋಡಿ ಹರ್ಷಿತಾ. ಇಷ್ಟೊತ್ತು ವೀಡಿಯೋ ಮಾಡೆ ಅಂತ ಕೊಟ್ಟರೆ, ವಾಯ್ಸ್ ಓವರ್ ಕೊಡು ಅಂತ ಹೇಳಿದ್ರೆ ಅವಳೇ ಸುಮ್ಮನೆ ವೀಡಿಯೋ ಮಾಡೋಳೆ. ನಾನು ಪಾಪ ಎತ್ಕೊಂಡಿದ್ದೆ, ಅಳ್ತಾ ಇತ್ತು ಅಂತ. ನನಗೆ ಸ್ಪೆಕ್ಸ್ ಬಿತ್ತು ಕಡೆ. ಪಾಪು ಇಲ್ಲಿ ನೋಡಿ,
ಓಕೆ ಗೈಸ್ ಆಮೇಲೆ ಸಿಗ್ತೀನಿ ಅಲ್ಲ ಮಗು ಇತ್ತಿದ್ದು ಆಚೆಗೆ ಹೊರಗಡೆ ಇದ್ದೊಂದು ಅಲ್ಲಿ ಮೂರಲ್ಲಿ ಇಲ್ಲಿ ಗಂಟೆ ಹೊತ್ಕೊಂಬತ್ತಿರಲಿಲ್ಲ ಅಲ್ಲೇ ಮಾಡೋದು ನಮ್ಮಮ್ಮ. ಟೊಮೆಟೊ ಕಿತ್ಕೊಬರ್ಲಾ ಎಲ್ಲ ಮುಳೋಗಿದೆ ಅಲ್ಲಿ ಕೊಳ್ತೋಗೈತೆ ಅಲ್ಲೇ ಟೊಮೆಟೊ. ಪಾಲ್ಕೆರೆ ಮುಂದೆ ಕೋಟೆ ಬೆಟ್ಟ ಮುಗಿತ್ತು ಅಲ್ಲಿಂದ ಬಂದಿದ್ದೀವಿ. ದೇವಸ್ಥಾನ ಬಾಗ್ಲಕ್ಕವ್ರೆ ಎಲ್ಲ ನನಗೆ ಭಾಳ ಸಂತೋಷ ಆಯ್ತು. ಕಾಣಿಸ್ತಿರ್ಬೇಕು ನೋಡಿ, ಕಾಣಿಸ್ತೈತೆ. ಈಗ ಹಿಂಗಾಗತ್ತೆ ಏನು ಮಾಡ್ತೀವಿ ನೋಡಿ ಫೋಕಸ್ ಹೂವು ಆಗ್ತೈತೆ. ಕೊಡು ಭಾಷೆ ಡೋರ್ ಹಾಕಿದೆ. ಎಲ್ಲ ಭಾಷೆ ಕೊಡ್ತೀವಿ. ಇಷ್ಟೊತ್ತಿಗೆ ಕ್ಲೋಸ್ 6 ಗಂಟೆಗೆ. 2 ದಿವಸಕ್ಕೆ ಇವಳಂತೆ ಆಗೋಯ್ತು ಅದು. ಅವತ್ತು ಬಂದು ಏನು ಪಾಪ ಮುಗಿತ್ತು. ಇನ್ನೇನು ಮನೆಗೆ ಹೋಗೋದಷ್ಟೇ. ಒಳಗೆ ಕರ್ಕೊಂಬ ಆ ಕಡೆ ಇದ್ದೇವಲ್ಲಿ 6 ಗಂಟೆಗೆಲ್ಲ ಕ್ಲೋಸ್ ದೇವಸ್ಥಾನ. ಒಳಗೆ ಕರ್ಕೊಂಬರುವ ದೇವಸ್ಥಾನ ಕ್ಲೋಸ್. ಮುಂಚೆ ಬರಬೇಕಿತ್ತು. ನೋಡಿ ಮುಂದೆ ಟೊಮೆಟೊ ಗಿಡ ಕಾಣಿಸ್ತಾ ಇದೆಯಾ? ಟೊಮೆಟೊ ತೆಗೆದ್ರೆ ಎತ್ಕೊಂಡು ಹೋಗಿದ್ರೆ ಅದೊಂಥರ ಟೊಮೆಟೊ ಗಿಡ ನೋಡಿ. ನಮ್ಮ ಆಂಟಿ ಹೋಗ್ತಕ್ಕಂತ ಕಿತ್ಕೊಳಕ್ ಹೋಗ್ತವ್ರೆ ಟೊಮೆಟೊ. ಗಾಳಿಗಳು ಬರ್ತವೆ ಎಲ್ಲ ವಾಡದ್ ಕಳಿಸ್ತಾರೆ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪೇ. ಒಂದು ಹೇಳಲ್ಲ. ಅರ್ಷಿತಾ ನೀವಮ್ಮ ಟೊಮೆಟೊ ಕಿತ್ಕೊಂಡು ಹೋಗ್ತವ್ರೆ ಅಲ್ಲಿ ಮುಂದೆ. ಅಲ್ಲಿ ಟೊಮೆಟೊ ಕಿತ್ಕೊಂಡು ಹೋಗ್ತವ್ರೆ. ಅಲ್ಲೆಲ್ಲ ಆಗಿದ್ದಾವೆ ಬಾರ ಹೊತ್ತಿಗೆ ಟೊಮೆಟೊ ಕಿತ್ತವ್ರೆ. ಏನು ನೋಡಿ ಅರ್ಷಿತಾ ಕಡಲೆಪುರಿ ಮೀತೊಳ್ಳೆ ಕಡಲೆಪುರಿ ತಿಂತಾಳೆ. ನವಿಲ್ಗಳವೆ ಕಣ್ಣು ಕಿತ್ಕೊಂಡ್ಬಿಡ್ತಾವ ಬಿರ್ನೆ. ನವಿಲ್ಗಳವೆ ಕಣ್ಣು ಕಿತ್ಕೊಂಡ್ಬಿಡ್ತಾವ ಬಿರ್ನೆ. ಬನ್ನಿ ಕಡಿಕೆ ನವಿಲ್ಗಳವೆ. ಯಾಕೆ ಏನು ಹೇಳು? ಬಾಗಿಲು ಹಾಕಿದ್ರೆ ತೆಗಿಯಲ್ಲ. ಹೌದಾ? ನೋಡಲ್ಲಿ ಬರೀ ಬಾಗಿಲಿಗೆ ಪೂಜೆ ಮಾಡ್ಬೇಕಷ್ಟೆ. ಈ ದೇವ್ರು ನಿಮ್ಗೆ ತೋರಿಸಿದ್ದೀನಿ ಒಟ್ಟಿನಲ್ಲಿ. ಪಾಲ್ಕೆರಮ್ಮ ಇದು. ಕಾಣಿಸ್ತಿದ್ಯಾ? ಅಲ್ಲಿ ಪೂಜೆ ಮಾಡ್ತಾರೆ ನೋಡಿ. ಇಲ್ಲಿ ಡೋರ್ಗೆ ಹೂವು ಹಾಕ್ಬಿಟ್ಟಿದ್ದಾರೆ. ಅದು ನಮ್ಮ ಕಾಣಿಕೆನ ಅಲ್ಲಿ ಇಟ್ಬಿಟ್ಟು ಕಿಟಕಿ ಹತ್ರ ಅವ್ರು ತಗೊಂತಾರೆ ಪೂಜಾರಿಯವರು. ಅಷ್ಟೇ ಕೆಲಸ. ಇನ್ನು ಮನೆಗೆ ಹೋಗೋದು ಕೆಲಸ. ಕರಿಯಪ್ಪ ಗೌಡನ ನೋಡ ಕರಿ ಅಲ್ಲೆಲ್ಲ ಟೊಮೆಟೊ ಕಿತ್ಕೊಂಡು ಹೋಗ್ತವ್ರೆ. ಬೆಂಗಳೂರಲ್ಲಿ 10 ರೂಪಾಯಿ kg. ಅದಕ್ಕೆ ಟೊಮೆಟೊ ಹಂಗೆ ಬಿಟ್ಟು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಒಂದೆರಡು ಎತ್ಕೊಳ್ಳಿ ಕೊಡಿ. ನೋಡಿ ಟೊಮೆಟೊ ಫ್ರೀಯಾಗಿ ಟೊಮೆಟೊ ಸಿಗ್ತೆ ಅಂದರೆ ಎಲ್ಲಿ ಬಿಡಲ್ಲ ಯಾರು. ಬಿಡೋದಲ್ಲ, ನ್ಯಾಚುರಲ್ ಅದು. ಈಗ ಇಲ್ಲಿಂದ ಮನೆಗೆ ಬರೋದು ಎಷ್ಟು ದಿನ ಬೇಕಾಳು? ಒಂದಿನ ಬೇಕು. ಏನಿಲ್ಲ, ಅವ್ರು ಯೂಸ್ಗೆ ಅಷ್ಟೇ ಯೂಸ್ ಮಾಡ್ತಾರೆ. ಕಿತ್ತವ್ರೆ ನೋಡಿ. ಫ್ರೆಶ್ ಟೊಮೆಟೊ ಬೇಕಂದ್ರೆ ಹೇಳಿ, ಪಾರ್ಸಲ್ ಮಾಡೋಣ. ಕೊರಿಯರ್. 5 kgಗೆ ಎಷ್ಟು ಬರ್ತದೆ ರಕ್ಷಿತಕ್ಕ ದುಡ್ಡು? 5 kg 50 ರೂಪಾಯಿ. 10 ರೂಪಾಯಿ kg. 10 ರೂಪಾಯಿ kgನಾ? 1 kg 10 ರೂಪಾಯಿ. ಅವ್ರ ಕಡೆದು ನಡೀರಿ. ಮಟನ್ ಊಟ, ಮುದ್ದೆ ಊಟ, ರೈಸು ಎಲ್ಲ ಹೊಲದಲ್ಲೇ ಮಾಡ್ತಾರೆ. ಚೆನ್ನಾಗಿದೆ.